ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ವ್ಲಾಗ್ಸಿಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮಾರ್ನಿಂಗು ಬೇಗ ಕೆಲಸ ಎಲ್ಲ ಆಯಿತು. ಮಕ್ಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮನೇಲಿ ಪೂಜೆ ಇದಕ್ಕೆ ಎಲ್ಲ ಮುಗಿಸಿ ಕೆಲಸ ಮುಗಿಸಿದ್ದೀನಿ. ಡೈಲಿ ರೊಟೀನ್ ಇರುತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೀ ಆದೆ. ಸೊ ಊರಿಂದ ರಿಲೇಷನ್ಸ್ ಬಂದಿದ್ದರು. ನಮ್ಮ ಭಾವ, ನಮ್ಮ ಅತ್ತೆ, ನಮ್ಮ ನಾದಿನಿ, ನಮ್ಮ ಯಜಮಾನ್ರು, ಮಾವನ ಮಗ ಎಲ್ಲ ಬಂದಿದ್ದರು. ಸೊ ಟೀ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದಿದೆ ಅಂತ ಹೇಳಿದರು. ಸೊ ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಕೂತಿದ್ರು. ಅವ್ರ ಜೊತೆ ಹಾಗೆ ಮಾತಾಡಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಬ್ಬರು ಕಮೆಂಟ್ ಮಾಡಿದರು, ಸಿಸ್ ನಿಮ್ಮ ಹತ್ರ ಗೋಲ್ಡ್ ಕಲೆಕ್ಷನ್ಸ್ನ ನಮಗೆ ವ್ಲಾಗ್ ಮಾಡಿ ತೋರಿಸಿ ಅಂತ. ಸಿಸ್ ಈಗ ಸದ್ಯಕ್ಕೆ ಗೋಲ್ಡು ಮನೇಲಿಲ್ಲ, ಬ್ಯಾಂಕಲ್ಲಿದೆ. ನಾನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ನನ್ನ ಒಡವೆಗಳು ಯಾವಾಗ ಬರುತ್ತೆ ಆವಾಗ ತೋರಿಸ್ತೀನಿ. ನನ್ನ ಹತ್ರ ಜಾಸ್ತಿ ಇಲ್ಲ, ಒಂದು 80 ಗ್ರಾಮ್ ಇದೆ ಅಷ್ಟೇನೇ. ಏನೆಲ್ಲ ಇದೆ ಏನು ಎತ್ತ ಅನ್ನೋದನ್ನ ನಾನು ಬಂದಾಗ ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಮುಚ್ಚುಮರೆ ಏನಿಲ್ಲ. ಸದ್ಯಕ್ಕೆ ಚಿಕ್ಕ ಪುಟ್ಟದಿದೆ, ಅದನ್ನೆಲ್ಲ ಏನಿಲ್ಲ. ಒಂದೇ ಸತಿ ನಾನು ನನ್ನ ಜ್ಯುವೆಲರ್ಸ್ ಎಲ್ಲ ತಂದ ಮೇಲೆ ನಿಮಗೆ ಖಂಡಿತವಾಗ್ಲೂ ವ್ಲಾಗ್ ಮಾಡ್ತೀನಿ. ವ್ಲಾಗ್ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದು 5 ಕಲೆಕ್ಷನ್ಸ್ ಮೂಗುತಿ ಇದೆ. ಮೂಗುತಿ ತುಂಬ ಜನ ಇಷ್ಟಪಡ್ತಾರೆ, ನನಗೂ ಅಷ್ಟೇ ತುಂಬ ಜನ ಇಷ್ಟ ಮೂಗುತಿ ಅಂದರೆ. ಸೊ ಹಾಗಾಗಿ ಇವತ್ತು ನಾನು ನನ್ನ ಹತ್ರ ಇರೋವಂಥ ಮೂಗುತಿ ಕಲೆಕ್ಷನ್ಸ್ನ ತೋರಿಸೋಣ ಅಂಥೇಳಿ ಬಂದೆ. ಸೊ ಫಸ್ಟ್ ಒಂದು ತೋರಿಸ್ಬಿಡ್ತೀನಿ. ಇದು ಯಾವ ಕಲರಪ್ಪ, ಬ್ಲೂ ಕಲರ್ ಇದೆ. ಈ ಬ್ಲೂ ಕಲರು ಸಿಂಗಲ್ ಸ್ಟೋನ್ ಇರೋವಂಥದ್ದು ಕಾಣಿಸ್ತಾ ಇದೆಯಾ? ಈ ಮೂಗುತಿನ ನಾನು ತುಂಬ ದಿನ ಆಯಿತು ತೊಗೊಂಡು. ಈ ಮೂಗುತಿ ಒಂದು ತೋರಿಸ್ತೀನಿ ನಿಮಗೆ, ಒಂದೊಂದೇ ಯಾವುದು ಚೆನ್ನಾಗಿದೆ ಅಂತ ನನಗೆ ಹೇಳಿ. ಸೊ ಇದು ಒಂದು ಕಾಣಿಸ್ತಾ ಇದೆಯಾ? ಇದು ಒಂದು ಮೂಗುತಿ ಇದೆ. 7 ಕಲ್ಲೇನೋ ಬರುತ್ತೆ. ಇದು ಫುಲ್ಲು ವೈಟ್ ಸ್ಟೋನ್ ಒಂದು. ಸೆಕೆಂಡ್ ಒನ್ ಬಂದು ಈ ಥರದ್ದು. ಇದು ಸುತ್ತ ವೈಟ್ ಕಲ್ಲಿದೆ, ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಎಸ್, ಇದು ಒಂದು. ನೆಕ್ಸ್ಟ್ ಬಂದು ಇದು ಸುತ್ತ ವೈಟ್ ಕಲ್ಲಿದೆ, ಮಧ್ಯದಲ್ಲಿ ಗ್ರೀನ್ ಕಲ್ಲಿದೆ. ಇದೊಂದು ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ, ಬಟ್ ನೋಡ್ಬೋದು ನೀವು. ಎಸ್, ನೋಡಿ. ಸೊ ಲಾಸ್ಟು ಮೂಗುತಿ ಬಂದು ಮೊನ್ನೆ ತಗೊಂಡಿದ್ದಂಥದ್ದು ಹೊಸದು, ಕಾಣಿಸ್ತಾ ಇದೆಯಾ? ಎಸ್, ಸುತ್ತ ಗ್ರೀನ್ ಇದೆ, ಮಧ್ಯದಲ್ಲಿ ವೈಟ್ ಕಲ್ಲಿದೆ. ಮೊನ್ನೆ ನಾನು ನಮ್ಮ ಅಕ್ಕನ ಮಗಳಿಗೆ ಇಯರಿಂಗ್ಸ್ ತೊಗೊಬರೋಕ್ಕೆ ಅಂತ ಹೋದಾಗ ಅಲ್ಲಿ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ನಾನು ಮೊನ್ನೆ ಫಂಕ್ಷನ್ಗೆಲ್ಲ ಹಾಕ್ಕೊಂಡಿದ್ದೆ, ನೀವು ಅಬ್ಸರ್ವ್ ಮಾಡಿದ್ದೀರ ಇಲ್ವೋ ಗೊತ್ತಿಲ್ಲ. ಇದೊಂದು ತೊಗೊಂಡಿದ್ದಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದು 3 ಕಲ್ಲಿದೆ. ಇದು ಈ ಥರದ್ದು ಕಾಣಿಸ್ತಾ ಇದೆಯಾ? ಹಾಂ, 3 ಕಲ್ಲಿದೆ, ವೈಟ್ ಸ್ಟೋನ್ದು. ನಾವು ಸ್ವಲ್ಪ ಕಲರ್ ಡಲ್ಲಿರೋರು ವೈಟ್ ಕಲರೇ ನಮಗೆ ಚೆನ್ನಾಗಿ ಕಾಣಿಸೋದು. ಸೊ ಇದು 3 ಕಲ್ಲು ನೋಡ್ಬೋದು, ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ಈ ಥರ ನನ್ನ ಹತ್ರ ಇಷ್ಟು ಮೂಗುತಿ ಕಲೆಕ್ಷನ್ಸ್ ಇದೆ, ಒಟ್ಟಿಗೆ ತೋರಿಸ್ತೀನಿ. ಇದು ಬಂದು ಬ್ಲೂ ಕಲರು, ನಿಮಗಾಗಲೇ ತೋರಿಸ್ದೆ. ಇಷ್ಟು ಕಲರ್ಸ್ ಇದೆ ನೋಡಿ.
ಸೊ 6 ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಚೇಂಜ್ ಮಾಡಿ ಹಾಕೋತಾ ಇರ್ತೀನಿ. ತುಂಬ ಇಷ್ಟ ನನಗೆ ಮೂಗುತಿ ಸ್ಟಿಕ್ಕರ್ಸ್ ಅಂದರೆ. ಸ್ಟಿಕ್ಕರ್ಸ್ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ. ಒನ್ ಟೈಮ್ ಅದನ್ನು ಕೂಡ ತೋರಿಸ್ತೀನಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ ಇವಾಗಲೇ. ಸೊ ಕೆಲವ್ರಿಗೆ ಒಂದೊಂದು ಥರ ಹ್ಯಾಬಿಟ್ ಇರುತ್ತೆ. ನನಗೆ ಬಂದು ಈ ಮೂಗುತಿ ಕಲೆಕ್ಷನ್ಸು, ಈ ಸ್ಟಿಕ್ಕರ್ಸು, ಈ ನೇಲ್ ಪಾಲಿಶು ಈ ಥರ ಬೇಡ ಅಂದರೂ ನೋಡಿದ ತಕ್ಷಣ ತೊಗೊಂಡು ಬಂದು ಇಟ್ಕೊಳ್ಳೋವಂಥದ್ದು. ಯೂಸ್ ಮಾಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ ತೊಗೊಂಬಿಡ್ಬೇಕು. ನನ್ನ ಹತ್ರ ಸ್ಟಿಕ್ಕರ್ಸು ಇನ್ನೂ ಕೆಲವು ಬೇರೆ ಬೇರೆ ಬ್ಯಾಗಲ್ಲೆಲ್ಲ ನಾನು ತೊಗೊಂಡೋಗಿರ್ತೀನಿ ಎಲ್ಗೋ, ಅದು ಹಾಗೆ ಇಟ್ಟಿರ್ತೀನಿ, ನಾನು ಹಾಕೋಕ್ಕೆ ಹೋಗಿಲ್ಲ. ಸದ್ಯಕ್ಕೆ ನೋಡಿ ಇಷ್ಟು ಸ್ಟಿಕ್ಕರ್ಸ್ ಇದೆ, ಬಟ್ ಯಾವಾಗ ಹಾಕ್ತೀನಿ ಏನೋ ಅಂತ ಗೊತ್ತಿಲ್ಲ. ಸ್ವಲ್ಪ ಜೋಡಿಸ್ಬೇಕು ನಾನು, ಹಾಗಾಗಿ ಇದೆ. ನಾನು ಜೋಡಿಸ್ದಾಗ ಇನ್ನೊಂದು ಟೈಮ್ ತೋರಿಸ್ತೀನಿ. ಈ ಥರ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ, ಕೈಗೆ ಹಾಗೆ ಸಿಗಬೇಕು ಅನ್ನೋ ಕಾರಣಕ್ಕೆ. ಇಷ್ಟು ಸ್ಟಿಕ್ಕರ್ಸ್ನ ನಾನು ತುಂಬ ಇನ್ನೂ ಯೂಸ್ ಮಾಡೇ ಇಲ್ಲ ಅನ್ನೋ ಥರ ನೋಡಿ, ಪ್ಯಾಕಿಂಗೇ ಓಪನ್ ಮಾಡಿಲ್ಲ. ಈ ಥರ ತುಂಬ ಅಂದರೆ ತುಂಬ ನೋಡಿ, ಪ್ಯಾಕಿಂಗೇ ಓಪನ್ ಮಾಡಿಲ್ಲ. ಎಷ್ಟೊಂದು ಕಲೆಕ್ಷನ್ಸ್ ಆಗಾಗೆ ಇದೆ, ಬಟ್ ಹಾಕಬೇಕು ಅನ್ನುವಾಗ ಹಾಕೋತೀನಿ. ಸೀರೆ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು ಹುಡುಕ್ತೀನಿ. ನನಗೆ ತಕ್ಷಣ ನನಗೆ ಕೈಗೆ ಸಿಕ್ಬಿಡ್ಬೇಕು, ಇಲ್ಲ ಅನ್ನೋ ಥರ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಥರ ಒಂದಿನ ಬೇಕು ಅಂದರೆ ಹೇಳಿ ಯಾವ ಥರ ಸ್ಟಿಕ್ಕರ್ಸ್ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಇನ್ನು ಪ್ಯಾಕೇ ಓಪನ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಹೇಳಿಲ್ವಾ, ನನಗೆ ಇಷ್ಟ ಆಯಿತಾ ತಂದು ಇಟ್ಕೊಂಡ್ಬಿಡ್ತೀನಿ, ಹಾಕ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ಬಟ್ ನಾನು ಕಲೆಕ್ಷನ್ಸ್ನ ಈ ಥರ ತಂದು ಇಟ್ಕೊಂಡಿರ್ತೀನಿ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ. ಬಟ್ ನನಗೆ ಸ್ಟಿಕ್ಕರು, ನೇಲ್ ಪಾಲಿಶು, ಈ ಮೂಗುತಿ, ಇಯರಿಂಗ್ಸು ಈ ಥರದ್ದೇ ತುಂಬ. ಇಯರಿಂಗ್ಸು ಅಷ್ಟೇ ಆರ್ಟಿಫಿಷಿಯಲ್ಲು ತುಂಬ ಕಲೆಕ್ಷನ್ಸ್ ಇದೆ. ಒನ್ ಟೈಮ್ ಅದನ್ನು ತೋರಿಸ್ತೀನಿ. ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಒಂದಿನ ತೋರಿಸ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಗೋಲ್ಡ್ ಜ್ಯುವೆಲರ್ಸ್ ಬಂದು ಎಲ್ಲ ಬ್ಯಾಂಕಲ್ಲಿದೆ, ಎಲ್ಲರ ಮನೇಲೂ ಇದ್ದಿದೆ. ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಕಮೆಂಟ್ ಮಾಡಿದಿರಿ ಗೋಲ್ಡ್ ಜ್ಯುವೆಲರ್ಸ್ ಕಲೆಕ್ಷನ್ ತೋರಿಸಿ ಸಿಸ್ ಅಂತ. ಖಂಡಿತವಾಗ್ಲೂ ಮುಂದೆ ಬರೋ ದಿನಗಳಲ್ಲಿ ತೋರಿಸ್ತೀನಿ. ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು, ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಮನೆಯೆಲ್ಲ ಕ್ಲೀನಾಗಿದೆ. ನಮ್ಮ ಮಕ್ಕಳು ಬರೋವರೆಗೂ ಅಷ್ಟೇನೆ, ಮತ್ತೆ ಎಲ್ಲ ಚೆಲ್ಲಪಿಲಿ ಆಗಿಬಿಡುತ್ತೆ ನೋಡಿ. ಈ ಥರ ರೂಮಲ್ಲಿ ಬಂದು ತುಂಬ ಸೊಳ್ಳೆಗಳಾಗಿದೆ, ವಿಪರೀತ ಸೊಳ್ಳೆಗಳು. ಸೊ ನಿನ್ನೆಯಿಂದ ಸೊಳ್ಳೆ ಪರದೆ ಕಟ್ಟಿ ಸೊಳ್ಳೆಗೆ ಗುಡ್ ಬೈ ಹೇಳಿದ್ದೀವಿ. ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾಯಿತ್ತು ಸೊಳ್ಳೆಗಳಿಂದ. ನಿಜವಾಗ್ಲೂ 2 ನೈಟಿಂದ ನಿದ್ದೆನೇ ಮಾಡಿಲ್ಲ ನಾನು, ಆ ಥರ ಟಾರ್ಚರ್ ಕೊಟ್ಟಿದ್ದಾವೆ ಸೊಳ್ಳೆಗಳು. ಸೊ ಹೀಗೆ ಫುಲ್ಲು ಮನೆ ಕ್ಲೀನಿಂಗ್ ಆಗಿದೆ. ನಮ್ಮ ಮಕ್ಕಳು ಬಂದು ಯಾವಾಗ ಎಲ್ಲಿ ಹಂಡ್ತಾರೆ, ಗಲೀಜು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಂಡು ಬಿಡ್ತಾರೆ ಆ ಥರ. ಸೊ ಅನ್ಕೋಬೋದು ಏನಪ್ಪ ಸ್ಟಿಕ್ಕರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ. ಕೆಲವ್ರಿಗೆ ಒಬ್ಬೊಬ್ರದ್ದು ಒಂದೊಂದು ಥರ ಹ್ಯಾಬಿಟ್ಟು. ಕೆಲವ್ರಿಗೆ ಗೋಲ್ಡ್ ಪರ್ಚೇಸ್ ಮಾಡೋದು, ಕೆಲವ್ರಿಗೆ ಸ್ಯಾರಿ ಪರ್ಚೇಸ್ ಮಾಡೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಹ್ಯಾಬಿಟ್ಟು. ನನಗೆ ಇರೋವಂಥ ಹ್ಯಾಬಿಟ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಸೊ ಇದಾಗಿತ್ತು. ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬ್ರೇಕ್ಫಾಸ್ಟ್ ನಿನ್ನೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜಿತ್ತಲ್ಲ, ಅದಕ್ಕೆ ರೈಸ್ ಮಾಡಿದೆ. ವಾರ ಪೂಜೆ ದಿವಸ ಅಂತೂ ಬೇಗ ಆಗೋವಂಥ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ರೆ ಈಸಿ, ಇಲ್ಲಾಂದರೆ ಇಡೀ ದಿನ ಕೆಲಸ ಸಾಗಲ್ಲ. ಆ ಥರ ನನಗೆ. ನಿಮ್ಗೆ ಯಾವ ಥರ ಅಂತ ನನಗೆ ತಿಳಿಸಿ. ಸೊ ಅಮ್ಮನ ಮನೆಯಿಂದ ದಾಳಿಂಬೆ ಹಣ್ಣು ಹಣ್ಣಾಗಬೇಕಿತ್ತು, ಹಂಗೆ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾವೆ ಮಕ್ಕಳು. ಇನ್ನು ನನ್ನ ಮಕ್ಳ ಕಣ್ಣಿಗೆ ಬಿದ್ದಿಲ್ಲ ಅದು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅದು ಕ್ಲೋಸ್ ಆಗಿರ್ತಾಯಿತ್ತು ಕತೆ. ಈ ಥರ ಕೆಲಸ ಪೂಜೆ ಎಲ್ಲ ಆದರೆ ಮನಸ್ಸಿಗೆ ಸಮಾಧಾನ. ಇನ್ನು ಬ್ರೇಕ್ಫಾಸ್ಟ್ ತಿನ್ನಬೇಕು ಇವಾಗ. ಒಬ್ಬಳೇ ಬೋರು, ನಮ್ಮ ಮನೆಯವರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ, ಒಬ್ಬಳೇ ಬೋರು. ಅವ್ರು ಯಾರಾದ್ರು ಜೊತೆಗಿದ್ರೆ ಇನ್ನೂ 9 ಗಂಟೆ 9:30 ತಿನ್ಕೊಂಡ್ಬಿಡ್ತೀವಿ. ಯಾರೂ ಇಲ್ಲ ಅಂದರೆ ಸ್ವಲ್ಪ ಬೇಜಾರು. ನೋಡಿ ರಂಗೋಲಿ ಈ ಥರ ಸಿಂಪಲಾಗಿ ಹಾಕಿದ್ದೆ. ಕಾಣಿಸ್ತಾ ಇದೆಯಾ? ಈ ಥರ
ನಮ್ಮ ಭಾವ ನಮ್ಮ ಅತ್ತೆ ಎಲ್ಲ ಬರ್ತಾರ ಏನು ಅಂತ ಗೊತ್ತಿಲ್ಲ, ಏನೋ ಕೆಲಸದ ಮೇಲೆ ಬಂದಿದ್ದರು. ಸೊ ಬನ್ನಿ ಅಂತ ಹೇಳಿದ್ದೀನಿ, ಬರ್ತಾರ ಏನೋ ನೋಡಬೇಕು. ಬಂದರೆ ಖಂಡಿತವಾಗ್ಲೂ ಅವ್ರನ್ನೂ ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಇವಾಗ ಇದೇ ಥರ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಆವಾಗಲೇ ಹೇಳಿದ್ದೆ ನಮ್ಮ ಮನೆಗೆ ರಿಲೇಷನ್ಸ್ ಬಂದಿದ್ದಾರೆ ಅಂತ. ಇವರು ನಮ್ಮ ಹಸ್ಬೆಂಡ್ ಅವರ ಮಾವನ ಮಗ ಕಾರ್ತಿಕ್ ಅಂತ. ಇಬ್ಬರೂ ಹಾಗೆ ಬಂದಿದ್ವಲ್ಲ, ಚಿಕನ್ ತೊಗೊಂಡೋಗೋಣ ಅಂತ ಹೇಳಿ ಬಂದಿದ್ದೀವಿ. ಅವನು ಏನು ಹೇಳ್ತಾ ಇದ್ದ, ಹಾಗೆ ಮಾತಾಡ್ತಾ ಇದ್ವಿ. ಅಲ್ಲಿಂದ ನಾನು ನೈಟ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮನೇಲಿ ಬಂದು ಬಿರಿಯಾನಿ ಮಾಡಿ ಫ್ರೈ ಮಾಡಿದ್ದೆ. ಅವರೆಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡಿಕೊಂಡು ಆರಾಮಾಗೆಲ್ಲ ಟಿ ವಿ ನೋಡ್ತಾ ರೆಸ್ಟ್ ಮಾಡ್ತಾಯಿದ್ರು. ನನ್ನ ಮಗ ಇಲ್ಲಿ ಸೊಳ್ಳೆ ಹಿಡಿತಾ ಇದ್ದಾನೆ. ಯಾವ ಥರ ಹತ್ತಿ ಹಿಡಿತಾ ಇದ್ದಾನೆ. ನಾನು ಚಿಕ್ಕ ಮಗ ಮಾಡಿರೋವಂಥ ವಿಡಿಯೋ ಇದು. ಎಲ್ಲರೂ ಒಟ್ಟಿಗೆ ಕೂತಿದ್ರಲ್ಲ, ಹಾಗಾಗಿ ಇವರು ನಮ್ಮ ಯಜಮಾನ್ರು, ಅಕ್ಕ, ಅವ್ರ ದೊಡ್ಡಮ್ಮ, ಅವ್ರು ನಮ್ಮ ಭಾವ. ಸೊ ಎಲ್ಲ ಖುಷಿಯಿಂದ ಮಾತಾಡ್ತಾ ಹಾಗೆ ಟಿ ವಿ ನೋಡ್ತಾ ಕೂತಿದ್ದಾರೆ. ದೀಪಕ್ ಸೀರಿಯಲ್ನ ಕೂಡ ನೋಡ್ತಾ ಇದ್ದೋ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಸೀರಿಯಲ್ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್. ನನ್ನ ನೋಸ್ ಪಿನ್ಸ್ ಕಲೆಕ್ಷನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.